ಹರೇ ಕೃಷ್ಣ. ಎಲ್ಲ ಕೇಳುಗರಿಗೂ ಶ್ರೀಮದ್ ಭಾಗವತದ ಅಧ್ಯಯನಕ್ಕೆ ಸ್ವಾಗತ. ಶ್ರೀಮದ್ ಭಾಗವತದ ದಶಮ ಸ್ಕಂದದಲ್ಲಿ ಕೇಶಿ ರಾಕ್ಷಸ ಮತ್ತು ವ್ಯೋಮಾಸುರರ ವಧೆಯ ಕುರಿತಾಗಿ ನಾವು ತಿಳಿದುಕೊಳ್ಳುತ್ತಿದ್ದೇವೆ. ಕೇಶಿ ರಾಕ್ಷಸನ ಸಂಹಾರದ ನಂತರ ಶ್ರೀಕೃಷ್ಣನು ಏನೂ ನಡೆಯಲಿಲ್ಲ ಎನ್ನುವಂತೆ ತನ್ನ ಸ್ನೇಹಿತರ ಬಳಿಗೆ ಹಿಂದಿರುಗಿ ಕಾಡಿನಲ್ಲಿ ಗೋವುಗಳನ್ನು ನೋಡಿಕೊಳ್ಳುತ್ತಿದ್ದನು. ಹೀಗೆ ಕೃಷ್ಣನು ವೃಂದಾವನದಲ್ಲಿ ತನ್ನ ಗೆಳೆಯರು, ಗೋಪಬಾಲಕರು ಮತ್ತು ಗೋಪಿಯರೊಂದಿಗೆ ತನ್ನ ಅಲೌಕಿಕ ಚಟುವಟಿಕೆಗಳಲ್ಲಿ ನಿರತನಾಗಿದ್ದನು. ಆದರೆ ಒಮ್ಮೊಮ್ಮೆ ಬೇರೆ ಬೇರೆ ಬಗೆಗಳ ರಾಕ್ಷಸರನ್ನು ಸಂಹರಿಸಿ ದೇವೋತ್ತಮ ಪರಮಪುರುಷನ ಅಸಾಧಾರಣ ಶಕ್ತಿಯನ್ನೂ ಮೆರೆದನು. ಅಂದು ಬೆಳಗ್ಗೆ ಸ್ವಲ್ಪ ಹೊತ್ತಿನ ಮೇಲೆ ಕೃಷ್ಣನು ತನ್ನ ಸ್ನೇಹಿತ ಗೋಪಬಾಲಕರೊಂದಿಗೆ ಆಟವಾಡಲು ಗೋವರ್ಧನಗಿರಿಯ ಮೇಲಕ್ಕೆ ಹೋದನು. ಅವರು ಕಳ್ಳರು ಮತ್ತು ಸೈನಿಕರ ಆಟವಾಡುತ್ತಿದ್ದರು. ಕೆಲವು ಹುಡುಗರು ಸೈನಿಕರಾದರು, ಕೆಲವರು ಕಳ್ಳರಾದರು, ಮತ್ತೆ ಕೆಲವರು ಕುರಿಗಳ ಪಾತ್ರ ವಹಿಸಿದರು. ಅವರು ಹೀಗೆ ಬಾಲ್ಯ ಸಹಜವಾದ ಆಟಗಳನ್ನು ಆಡುತ್ತಿದ್ದಾಗ ವ್ಯೋಮಾಸುರ ಎನ್ನುವ ರಾಕ್ಷಸನು ಅಲ್ಲಿ ಕಾಣಿಸಿಕೊಂಡನು. ವ್ಯೋಮಾಸುರ ಎಂದರೆ ಆಕಾಶದಲ್ಲಿ ಹಾರಾಡುವ ರಾಕ್ಷಸ. ಅವನು ಮಯ ಎನ್ನುವ ಮತ್ತೊಬ್ಬ ಮಹಾರಾಕ್ಷಸನ ಮಗ. ಈ ರಾಕ್ಷಸರಿಗೆ ಅದ್ಭುತ ಮಾಂತ್ರಿಕತೆ ಉಂಟು. ವ್ಯೋಮಾಸುರನು ಕಳ್ಳನ ಪಾತ್ರವನ್ನು ವಹಿಸಿದ್ದ ಒಬ್ಬ ಗೋಪಬಾಲಕನ ವೇಷವನ್ನು ಧರಿಸಿದ. ನಂತರ ಅವನು ಕುರಿಗಳ ಪಾತ್ರವನ್ನು ವಹಿಸಿದ್ದ ಅನೇಕ ಮಂದಿ ಹುಡುಗರನ್ನು ಕದ್ದುಕೊಂಡು ಹೋದನು. ಒಬ್ಬೊಬ್ಬರನ್ನಾಗಿ ಎಲ್ಲ ಹುಡುಗರನ್ನು ಕದ್ದುಕೊಂಡು ಹೋಗಿ ಅವರನ್ನು ಬೆಟ್ಟದ ಗುಹೆಗಳಲ್ಲಿ ಇಟ್ಟು ಪ್ರವೇಶ ದ್ವಾರಗಳನ್ನು ಕಲ್ಲುಗಳಿಂದ ಮುಚ್ಚಿಬಿಟ್ಟನು. ರಾಕ್ಷಸನ ಮೋಸವು ಶ್ರೀಕೃಷ್ಣನಿಗೆ ಅರ್ಥವಾಯಿತು. ಸಿಂಹವು ಕುರಿಮರಿಯನ್ನು ಹಿಡಿಯುವಂತೆ ಅವನು ರಾಕ್ಷಸನನ್ನು ಹಿಡಿದನು. ಬಂಧನದಿಂದ ತಪ್ಪಿಸಿಕೊಳ್ಳಲು ರಾಕ್ಷಸನು ಬೆಟ್ಟದಂತೆ ಬೆಳೆಯಲು ಪ್ರಯತ್ನಿಸಿದನು. ಆದರೆ ಅವನು ತನ್ನ ಹಿಡಿತದಿಂದ ಬಿಡಿಸಿಕೊಳ್ಳಲು ಶ್ರೀಕೃಷ್ಣನು ಅವಕಾಶ ಕೊಡಲಿಲ್ಲ. ಕಟುಕನ ಮನೆಯಲ್ಲಿ ಪ್ರಾಣಿಯನ್ನು ಕೊಲ್ಲುವಂತೆ ಕೃಷ್ಣನು ಬಹು ರಭಸದಿಂದ ಅವನನ್ನು ನೆಲಕ್ಕೊಗೆದು ಕೊಂದನು. ವ್ಯೋಮಾಸುರನನ್ನು ಕೊಂದ ನಂತರ ಅವನು ತನ್ನ ಸ್ನೇಹಿತರನ್ನೆಲ್ಲ ಬೆಟ್ಟದ ಗವಿಗಳಿಂದ ಬಿಡಿಸಿದನು. ಈ ಅದ್ಭುತ ಕಾರ್ಯಗಳಿಗಾಗಿ ಅವನ ಸ್ನೇಹಿತರೂ ದೇವತೆಗಳು ಅವನನ್ನು ಹೊಗಳಿದರು. ಅವನು ತನ್ನ ಹಸು ಮತ್ತು ಸ್ನೇಹಿತರೊಂದಿಗೆ ವೃಂದಾವನಕ್ಕೆ ಹಿಂದಿರುಗಿದನು. ಶ್ರೀಕೃಷ್ಣನು ವ್ಯೋಮಾಸುರನನ್ನು ಕೊಂದದ್ದನ್ನು ನಾರದ ಮುನಿಗಳು ಕಂಸನೊಡನೆ ಪ್ರಸ್ತಾಪಿಸಲಿಲ್ಲ. ಏಕೆಂದರೆ ಕೇಶಿ ರಾಕ್ಷಸನನ್ನು ಕೊಂದ ದಿನವೇ ಅವನ ಸಂಹಾರವೂ ಆಯಿತು. ಕೇಶಿ ರಾಕ್ಷಸನು ಪ್ರಾತಃ ಕಾಲ ಬೇಗನೆ ಸಂಹಾರವಾದ. ಅನಂತರ ಹುಡುಗರು ಗೋವರ್ಧನಗಿರಿಯ ಮೇಲೆ ಗೋವುಗಳನ್ನು ನೋಡಿಕೊಳ್ಳಲು ಹೋದರು. ಅಲ್ಲಿ ವ್ಯೋಮಾಸುರನು ಸತ್ತ. ರಾಕ್ಷಸರಿಬ್ಬರ ಸಂಹಾರವು ಪ್ರಾತಃ ಕಾಲದಲ್ಲಿಯೇ ಆಯಿತು. ವೃಂದಾವನವನ್ನು ಸಂಜೆಯ ಹೊತ್ತಿಗೆ ತಲುಪಬೇಕೆಂದು ಕಂಸನು ಅಕ್ರೂರನನ್ನು ಕೋರಿದ. ಕಂಸನ ಆದೇಶವನ್ನು ಪಡೆದು ಅಕ್ರೂರನು ಮರುದಿನ ಬೆಳಗ್ಗೆ ರಥದಲ್ಲಿ ವೃಂದಾವನಕ್ಕೆ ಹೊರಟನು. ಅಕ್ರೂರನು ಶ್ರೀಕೃಷ್ಣನ ಮಹಾಭಕ್ತನಾದ್ದರಿಂದ ವೃಂದಾವನಕ್ಕೆ ಹೋಗುತ್ತಾ ದಾರಿಯಲ್ಲಿ ಶ್ರೀಕೃಷ್ಣನನ್ನು ಸ್ತುತಿಸುತ್ತಿದ್ದ. ಭಕ್ತರು ಯಾವಾಗಲೂ ಕೃಷ್ಣನ ಯೋಚನೆಯಲ್ಲಿಯೇ ತನ್ಮಯರಾಗಿರುತ್ತಾರೆ. ಅಕ್ರೂರನು ಸದಾ ಕೃಷ್ಣನ ಕಮಲನಯನಗಳನ್ನೇ ಧ್ಯಾನಿಸುತ್ತಿದ್ದ. ಕೃಷ್ಣನನ್ನು ನೋಡುವ ಈ ಅವಕಾಶವು ದೊರೆತದ್ದಕ್ಕೆ ತಾನು ಯಾವ ಬಗೆಯ ಪುಣ್ಯ ಕಾರ್ಯಗಳನ್ನು ಮಾಡಿದ್ದೆ ಎಂದು ಅವನಿಗೆ ತಿಳಿಯಲಿಲ್ಲ. ಕೃಷ್ಣನು ಸಂಕಲ್ಪ ಮಾಡಿದರೆ ತಾನು ಅವನನ್ನು ನೋಡಲು ಸಾಧ್ಯವಾಗುತ್ತದೆ ಎಂದು ಅವನು ಭಾವಿಸಿದ. ಮಹಾಯೋಗಿಗಳು ಕಾಣಲು ಹಂಬಲಿಸುವ ಕೃಷ್ಣನನ್ನು ನೋಡಲು ತಾನು ಹೋಗುತ್ತಿರುವುದು ತನ್ನ ಪರಮಭಾಗ್ಯ ಎಂದು ಅಕ್ರೂರನಿಗೆ ಅನ್ನಿಸಿತು. ಆ ದಿನ ತನ್ನ ಹಿಂದಿನ ಜನ್ಮದ ಪಾಪವೆಲ್ಲ ನಿಶೇಷವಾಗಿ ತೊಡೆದು ಹೋಗುತ್ತದೆ ಮತ್ತು ತಾನು ಮನುಷ್ಯ ವರ್ಗದಲ್ಲಿ ಹುಟ್ಟಿದ್ದು ಸಾರ್ಥಕವಾಗುತ್ತದೆ ಎಂದು ಅವನಿಗೆ ನಿಶ್ಚಿತವಾಯಿತು. ಕೃಷ್ಣ ಮತ್ತು ಬಲರಾಮರನ್ನು ಕರೆದುಕೊಂಡು ಬರಲು ತನ್ನನ್ನು ಕಳುಹಿಸಿ ತಾನು ಪ್ರಭುವನ್ನು ಕಾಣುವುದು ಸಾಧ್ಯವಾಗುವಂತೆ ಮಾಡಿದ ಕಂಸನು ತನಗೆ ಬಹುದೊಡ್ಡ ಉಪಕಾರವನ್ನೇ ಮಾಡಿದ ಎಂದು ಅವನಿಗೆ ಅನ್ನಿಸಿತು. ಕೃಷ್ಣನ ಚರಣಕಮಲಗಳ ಉಗುರುಗಳನ್ನು ನೋಡಿದ ಮಾತ್ರದಿಂದಲೇ ಮಹರ್ಷಿಗಳು, ಸಂತಸದೃಶರು ಹಿಂದಿನ ಕಾಲದಲ್ಲಿ ಭೌತಿಕ ಜಗತ್ತಿನಿಂದ ಬಿಡುಗಡೆ ಹೊಂದಿದರು ಎಂದು ಅಕ್ರೂರನು ಯೋಚಿಸಿದ. ಅಕ್ರೂರನು ದೇವೋತ್ತಮ ಪರಮಪುರುಷನು ಸಾಮಾನ್ಯ ಮನುಷ್ಯನಂತೆ ಬಂದಿದ್ದಾನೆ. ಅವನನ್ನು ಕಣ್ಣೆದುರಿಗೆ ನೋಡುವ ಭಾಗ್ಯ ನನ್ನದಾಗಿದೆ. ಶ್ರೀಕೃಷ್ಣನ ಚರಣಕಮಲಗಳನ್ನು ನೋಡುವ ಭಾಗ್ಯ ನನ್ನದಾಗುತ್ತದೆ. ಶ್ರೀಕೃಷ್ಣನ ಸುಂದರ ಮುಖವನ್ನು ನೋಡಲು ನನಗೆ ಸಾಧ್ಯವಾಗುತ್ತದೆ. ಅವನ ಮುಗುಳ್ನಗೆಯನ್ನು, ಕಪ್ಪು ಗುಂಗುರು ಕೂದಲನ್ನು ನಾನು ನೋಡುತ್ತೇನೆ. ನನಗೆ ನಿಶ್ಚಯವಾಗಿಯೂ ಈ ಅವಕಾಶವು ದೊರೆಯುತ್ತದೆ. ಏಕೆಂದರೆ ಜಿಂಕೆಗಳು ನನ್ನ ಬಲಭಾಗದಲ್ಲಿ ದಾಟಿ ಹೋಗುತ್ತಿವೆ. ಇಂದು ವಿಷ್ಣುಲೋಕದ ವಿಶೇಷ ಸಾಮ್ರಾಜ್ಯದ ಸೌಂದರ್ಯವನ್ನು ಕಣ್ಣಾರೆ ನೋಡುವುದು ನನಗೆ ಸಾಧ್ಯವಾಗುತ್ತದೆ. ಇಂದು ನನ್ನ ಕಣ್ಣುಗಳು ಸಾರ್ಥಕವಾಗುತ್ತವೆ. ನಿಸ್ಸಂದೇಹವಾಗಿ ಶ್ರೀಕೃಷ್ಣನು ಪರಮವಿಷ್ಣು ಎಂದು ಅಕ್ರೂರನಿಗೆ ತಿಳಿದಿತ್ತು. ವಿಷ್ಣುವು ಭೌತಿಕ ಶಕ್ತಿಯತ್ತ ಕಡೆಗಣ್ಣಿನ ನೋಟ ಹರಿಸುತ್ತಾನೆ. ಬ್ರಹ್ಮಾಂಡವು ರೂಪ ತಾಳುತ್ತದೆ. ಈ ಭೌತಿಕ ಜಗತ್ತನ್ನು ವಿಷ್ಣುವು ಸೃಷ್ಟಿಸಿದನು. ತನ್ನ ಶಕ್ತಿಯಿಂದ ಅವನು ಭೌತಿಕ ಶಕ್ತಿಯ ಪ್ರಭಾವಕ್ಕೆ ಅತೀತನು. ತನ್ನ ಅಂತರಂಗ ಶಕ್ತಿಯಿಂದ ಅವನು ಭೌತಿಕ ಶಕ್ತಿಯ ಕತ್ತಲನ್ನು ಭೇದಿಸಬಲ್ಲ. ಹಾಗೆಯೇ ಮೂಲ ವಿಷ್ಣುವಾದ ಶ್ರೀಕೃಷ್ಣನು
ತನ್ನ ಅಂತರಂಗ ಶಕ್ತಿಯ ವಿಸ್ತರಣೆಯಿಂದ ವೃಂದಾವನದ ನಿವಾಸಿಗಳನ್ನು ಸೃಷ್ಟಿ ಮಾಡಿದನು. ಕೃಷ್ಣನ ಪರಿಕರಗಳು ಮತ್ತು ಅವನ ನಿವಾಸ ಅವನ ಅಂತರಂಗ ಶಕ್ತಿಯ ವಿಸ್ತರಣೆಗಳು ಎನ್ನುವುದನ್ನು ಬ್ರಹ್ಮ ಸಂಹಿತೆಯು ದೃಢಪಡಿಸುತ್ತದೆ. ಇದೇ ಅಂತರಂಗ ಶಕ್ತಿಯು ಭೂಮಿಯ ಮೇಲೆ ವೃಂದಾವನದ ರೂಪಿನಲ್ಲಿ ಪ್ರಕಟಗೊಳ್ಳುತ್ತದೆ. ಅಲ್ಲಿ ಕೃಷ್ಣನು ತನ್ನ ತಂದೆ ತಾಯಿಯರೊಂದಿಗೆ ಮತ್ತು ಗೆಳೆಯರಾದ ಗೋಪಬಾಲಕರು ಮತ್ತು ಗೋಪಿಯರೊಂದಿಗೆ ಸಂತೋಷವಾಗಿರುತ್ತಾನೆ. ಅಕ್ರೂರನ ಹೇಳಿಕೆಯು ಕೃಷ್ಣನು ಭೌತಿಕ ಪ್ರಕೃತಿಯ ಗುಣಗಳನ್ನು ಮೀರಿದವನಾದ್ದರಿಂದ ಭಗವಂತನ ಭಕ್ತಿಪೂರ್ವಕ ಸೇವೆಯಲ್ಲಿ ನಿರತರಾಗಿರುವ ವೃಂದಾವನದ ನಿವಾಸಿಗಳು ಈ ಗುಣಗಳನ್ನು ಮೀರಿದವರು ಎನ್ನುವುದನ್ನು ತೋರಿಸುತ್ತದೆ. ಭಗವಂತನ ದಿವ್ಯ ಲೀಲೆಗಳನ್ನು ಕುರಿತು ಸಹ ಅಕ್ರೂರನು ಯೋಚಿಸಿದನು. ಕೃಷ್ಣನ ಅಲೌಕಿಕ ಕ್ರಿಯೆಗಳು, ಆದೇಶಗಳು, ಗುಣಗಳು ಮತ್ತು ಲೀಲೆಗಳು ಎಲ್ಲವೂ ಜನಸಾಮಾನ್ಯರ ಒಳ್ಳೆಯ ಅದೃಷ್ಟವೇ ಎಂದು ಭಾವಿಸಿದನು. ಭಗವಂತನ ದಿವ್ಯ ರೂಪ, ಗುಣಗಳು, ಲೀಲೆಗಳು ಮತ್ತು ಸಾಧನ ಸಾಮಗ್ರಿಗಳು ಎಲ್ಲವನ್ನು ಕುರಿತು ಚರ್ಚಿಸುತ್ತಾ ಜನರು ನಿರಂತರವಾಗಿ ಕೃಷ್ಣ ಪ್ರಜ್ಞೆಯಲ್ಲಿ ಇರಬಹುದು. ಹಾಗೆ ಮಾಡಿದಲ್ಲಿ ಇಡೀ ವಿಶ್ವವು ಮಂಗಳಕರವಾಗಿ ಶಾಂತಿಯಿಂದ ಮುನ್ನಡೆಯಬಹುದು. ಅಲ್ಲದೆ ಕೃಷ್ಣ ಪ್ರಜ್ಞೆ ಇಲ್ಲದೆ ನಾಗರಿಕತೆಯು ಎನ್ನುವುದು ಹೆಣಕ್ಕೆ ಮಾಡಿದ ಶೃಂಗಾರ. ದೇವೋತ್ತಮ ಪರಮಪುರುಷನಾದ ಶ್ರೀಕೃಷ್ಣನು ಈಗ ಯದುಕುಲದಲ್ಲಿ ಹುಟ್ಟಿದ್ದಾನೆ. ಅವನು ಮಾಡಿದ ನಿಯಮಗಳೇ ಧರ್ಮತತ್ವಗಳು. ಇಂತಹ ನಿಯಮಗಳನ್ನು ಪಾಲಿಸುವವರು ದೇವತೆಗಳು ಮತ್ತು ಪಾಲಿಸದೇ ಇರುವವರು ರಾಕ್ಷಸರು. ಪರಮಪ್ರಭುವಿನ ನಿಯಮಗಳಿಗೆ ಬಹು ವಿಧೇಯರಾದ ದೇವತೆಗಳನ್ನು ರಕ್ಷಿಸಲು ಅವನು ಅವತಾರವೆತ್ತಿದ್ದಾನೆ. ದೇವತೆಗಳು ಮತ್ತು ಭಕ್ತರು ಕೃಷ್ಣನ ನಿಯಮಗಳನ್ನು ಪಾಲಿಸುವುದರಲ್ಲಿ ಸಂತೋಷವನ್ನು ಕಂಡುಕೊಳ್ಳುತ್ತಾರೆ. ಕೃಷ್ಣನು ಅವರಿಗೆ ಎಲ್ಲ ಬಗೆಯ ರಕ್ಷಣೆಯನ್ನೂ ಕೊಡುತ್ತಾನೆ. ಭಗವದ್ಗೀತೆಯಲ್ಲಿ ದೃಢಪಡಿಸಿರುವಂತೆ ಭಕ್ತರನ್ನು ರಕ್ಷಿಸಿ ರಾಕ್ಷಸರನ್ನು ಸಂಹರಿಸುವ ಕೃಷ್ಣನ ಕಾರ್ಯಗಳನ್ನು ಕೇಳುವುದು, ಹೇಳುವುದು ಜನರಿಗೆ ಶುಭಕರ. ಭಕ್ತರು ಮತ್ತು ದೇವತೆಗಳು ಭಗವಂತನ ಮಹತ್ವದ ಕಾರ್ಯಗಳನ್ನು ಹೆಚ್ಚು ಹೆಚ್ಚಾಗಿ ಸಂಕೀರ್ತನ ಮಾಡುತ್ತಾ ಹೋಗುತ್ತಾರೆ. ದೇವೋತ್ತಮ ಪರಮಪುರುಷನಾದ ಶ್ರೀಕೃಷ್ಣನು ಎಲ್ಲ ಗುರುಗಳ ಗುರು, ಎಲ್ಲ ಪತಿತ ಆತ್ಮಗಳ ಉದ್ಧಾರಕ ಮತ್ತು 3 ಜಗತ್ತುಗಳ ಒಡೆಯ ಅವನೇ ಆಗಿದ್ದಾನೆ. ಪ್ರೀತಿಯ ಅಂಜನವನ್ನು ಕಣ್ಣಿಗೆ ಹಚ್ಚಿಕೊಂಡವರೆಲ್ಲ ಅವನನ್ನು ನೋಡಲು ಸಾಧ್ಯ. ತನ್ನ ದಿವ್ಯ ಸೌಂದರ್ಯದಿಂದ ಲಕ್ಷ್ಮಿಯು ಸದಾ ತನ್ನೊಡನೆ ಇರುವಂತೆ ಆಕರ್ಷಿಸುವ ದೇವೋತ್ತಮ ಪರಮಪುರುಷನನ್ನು ಇಂದು ನೋಡಲು ಸಾಧ್ಯವಾಗುತ್ತದೆ. ನಾನು ವೃಂದಾವನವನ್ನು ತಲುಪುತ್ತಲೇ ರಥದಿಂದ ಇಳಿದು ಭೌತಿಕ ಪ್ರಕೃತಿಯ ಮತ್ತು ಎಲ್ಲ ಜೀವಿಗಳ ಪ್ರಭುವಿಗೆ ಪ್ರಣಾಮ ಮಾಡಲು ಅವನ ಕಾಲಿಗೆ ನಮಸ್ಕರಿಸುತ್ತೇನೆ. ಮಹಾನ್ ಯೋಗಿಗಳು ಕೃಷ್ಣನ ಚರಣಕಮಲಗಳನ್ನು ಸದಾ ಪೂಜಿಸುತ್ತಾರೆ. ನಾನೂ ಅವನ ಚರಣಕಮಲಗಳಿಗೆ ಎರಗಿ ಗೋಪಬಾಲಕರಂತೆ ವೃಂದಾವನದಲ್ಲಿ ಅವನ ಸ್ನೇಹಿತರಲ್ಲಿ ಒಬ್ಬನಾಗುತ್ತೇನೆ. ನಾನು ಈ ರೀತಿಯಲ್ಲಿ ಕೃಷ್ಣನ ಮುಂದೆ ತಲೆಬಾಗಿದಾಗ ನಿಶ್ಚಯವಾಗಿಯೂ ಅವನು ತಾವರೆಯಂತಹ ತನ್ನ ಅಭಯಹಸ್ತವನ್ನು ನನ್ನ ತಲೆಯ ಮೇಲೆ ಇಡುವನು. ಅವನ ಚರಣ ಕಮಲಗಳಲ್ಲಿ ಆಶ್ರಯ ಪಡೆದ ಎಲ್ಲ ಬದ್ಧ ಜೀವಿಗಳಿಗೂ ಅವನ ಅಭಯಹಸ್ತದ ರಕ್ಷಣೆ ಇದೆ. ಭೌತಿಕ ಜೀವನಕ್ಕೆ ಹೆದರುವವರಿಗೆಲ್ಲ ಕೃಷ್ಣನೇ ಪರಮಗುರಿ. ನಾನು ಅವನನ್ನು ನೋಡಿದಾಗ ನಿಶ್ಚಯವಾಗಿಯೂ ಅವನು ತನ್ನ ಚರಣಕಮಲಗಳಲ್ಲಿ ಆಶ್ರಯವನ್ನು ಕೊಡುತ್ತಾನೆ. ಅವನ ಕಮಲಹಸ್ತಗಳು ನನ್ನ ಶಿರವನ್ನು ಸ್ಪರ್ಶಿಸಬೇಕೆಂದು ನಾನು ಹಂಬಲಿಸುತ್ತಿದ್ದೇನೆ. ಈ ರೀತಿಯಲ್ಲಿ ಅಕ್ರೂರನು ಶ್ರೀಕೃಷ್ಣನ ಹಸ್ತಗಳಿಂದ ಆಶೀರ್ವಾದವನ್ನು ನಿರೀಕ್ಷಿಸಿದನು. ಸ್ವರ್ಗಾಧಿಪತಿಯು ಊರ್ಧ್ವ, ಮಧ್ಯ ಮತ್ತು ಕೆಳಗಿನ ಲೋಕಗಳಾದ 3 ಲೋಕಗಳ ಪ್ರಭುವೂ ಆದ ಇಂದ್ರನು ಕೃಷ್ಣನಿಗೆ ಸ್ವಲ್ಪ ನೀರನ್ನು ಅರ್ಪಿಸಿದನು. ಕೃಷ್ಣನು ಅದನ್ನು ಸ್ವೀಕರಿಸಿ ಇಂದ್ರನನ್ನು ಹರಸಿದನು ಎನ್ನುವುದು ಅಕ್ರೂರನಿಗೆ ತಿಳಿದಿತ್ತು. ಹಾಗೆಯೇ ಬಲಿಮಹಾರಾಜನು ವಾಮನದೇವನಿಗೆ 3 ಅಡಿ ಭೂಮಿಯನ್ನು ದಾನವಾಗಿ ಕೊಟ್ಟನು. ಜೊತೆಗೆ ಸ್ವಲ್ಪ ನೀರನ್ನು ಕೊಟ್ಟನು. ಅದನ್ನು ವಾಮನದೇವನು ಸ್ವೀಕರಿಸಿದನು ಮತ್ತು ಇದರಿಂದ ಬಲಿಗೆ ಇಂದ್ರ ಪದವಿ ದೊರೆಯಿತು. ಕೃಷ್ಣ ಪ್ರಜ್ಞೆಯನ್ನು ಸ್ವೀಕರಿಸಿದರೆ ಎಲ್ಲ ಬಗೆಯ ಜನರಿಗೆ ಕೃಷ್ಣನ ಹಸ್ತವು ವರಗಳನ್ನು ನೀಡಬಲ್ಲದು. ಮನುಷ್ಯನಿಗೆ ಸ್ವರ್ಗಾಧಿಪತಿಯ ಸುಖವು ಬೇಕಾದರೆ ಅವನು ಅದನ್ನು ಕೃಷ್ಣನ ಹಸ್ತದಿಂದ ಪಡೆಯಬಹುದು. ವ್ಯಕ್ತಿಗೆ ಐಹಿಕ ಬದುಕಿನ ಯಾತನೆಗಳಿಂದ ಮುಕ್ತಿ ಬೇಕಾದಲ್ಲಿ ಅದನ್ನೂ ಪಡೆಯಬಹುದು. ಅದರ ಜೊತೆಗೆ ಕೃಷ್ಣನ ಹಸ್ತದಿಂದ ವರವನ್ನೂ ಪಡೆಯಬಹುದು. ಆದರೆ ಕೃಷ್ಣನ ಶತ್ರುವಾದ ಕಂಸನು ನನ್ನನ್ನು ಕಳುಹಿಸಿದ್ದಾನೆ ಎಂದು ಅಕ್ರೂರನಿಗೆ ಆತಂಕವಾಯಿತು. ಶತ್ರುವಿನ ದೂತನಾಗಿ ನಾನು ಶ್ರೀಕೃಷ್ಣನನ್ನು ನೋಡಲು ಹೋಗುತ್ತಿದ್ದೇನೆ ಎಂದು ಅವನು ಯೋಚಿಸಿದನು. ಅದರೊಂದಿಗೆ ಅವನು ಕೃಷ್ಣನು ಪರಮಾತ್ಮನಾಗಿ ಪ್ರತಿಯೊಬ್ಬರ ಹೃದಯದಲ್ಲಿಯೂ ಇದ್ದಾನೆ. ಆದ್ದರಿಂದ ಅವನಿಗೆ ನನ್ನ ಹೃದಯವು ಅರ್ಥವಾಗುತ್ತದೆ ಎಂದು ಯೋಚಿಸಿದನು. ಕೃಷ್ಣನ ಶತ್ರುವು ಅಕ್ರೂರನಲ್ಲಿ ನಂಬಿಕೆಯನ್ನು ಇಟ್ಟುಕೊಂಡಿದ್ದರೂ ಅವನ ಹೃದಯವು ಪರಿಶುದ್ಧವಾಗಿತ್ತು. ಅವನು ಶ್ರೀಕೃಷ್ಣನ ಪರಿಶುದ್ಧ ಭಕ್ತ. ಕೃಷ್ಣನನ್ನು ನೋಡಲು ಕಂಸನ ಕೋಪಕ್ಕೆ ಒಳಗಾಗುವುದನ್ನು ಎದುರಿಸಿದ. ತಾನು ಕಂಸನ ಪ್ರತಿನಿಧಿಯಾಗಿ ಹೋಗಿದ್ದರೂ ಕೃಷ್ಣನು ತನ್ನನ್ನು ಶತ್ರುವಿನಂತೆ ಕಾಣುವುದಿಲ್ಲ ಎಂದು ಅವನಿಗೆ ಖಚಿತವಾಗಿತ್ತು. ಕಂಸನಿಂದ ಕಳುಹಿಸಲ್ಪಟ್ಟು ನಾನು ಒಂದು ಪಾಪಕಾರ್ಯಕ್ಕಾಗಿ ಹೋಗುತ್ತಿದ್ದರೂ ನಾನು ದೇವೋತ್ತಮ ಪರಮಪುರುಷನ ಬಳಿಗೆ ಹೋದಾಗ ಅತ್ಯಂತ ವಿನಯದಿಂದ ಕೈಗಳನ್ನು ಮುಗಿದುಕೊಂಡು ಅವನ ಮುಂದೆ ನಿಲ್ಲುತ್ತೇನೆ. ನಿಶ್ಚಯವಾಗಿಯೂ
ಅವನು ನನ್ನ ಭಕ್ತಿಯ ಮನೋಧರ್ಮಕ್ಕೆ ಮೆಚ್ಚುತ್ತಾನೆ. ಅವನು ಪ್ರೀತಿಯಿಂದ ನಸುನಗುತ್ತಾ ನನ್ನ ಕಡೆ ನೋಡಲೂಬಹುದು. ಅಕ್ರೂರನು ಶ್ರೀಕೃಷ್ಣನ ಕುರಿತಾಗಿ ಮಾಡಿದ ಪ್ರಾರ್ಥನೆಯನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು. ಹರೇ ಕೃಷ್ಣ.